ಎಸ್ ಬಸವರಾಜ್ ಹೊರಟ್ಟಿ ಅವರ ನಂತರ ಈಗ ವಿಧಾನ ಪರಿಷತ್ನ ಸಭಾಪತಿಯಾಗಿ ಸಲೀಂ ಅಹ್ಮದ್ ಅವರನ್ನ ಆಯ್ಕೆ ಮಾಡಲಾಗಿದೆ. ಹಂಗಾಮಿ ಸಭಾಪತಿ ಪುಟ್ಟಣ್ಣಯ್ಯ ಅವರಿಂದ ಘೋಷಣೆಯಾಗಿರುವಂತದ್ದು. ಕರ್ನಾಟಕ ವಿಧಾನ ಪರಿಷತ್ತಿನ ನೂತನ ಸಭಾಪತಿಯಾಗಿ ಕಾಂಗ್ರೆಸ್ನ ಹಿರಿಯ ಮುಖಂಡ ಮತ್ತು ಎಂಎಲ್ಸಿ ಸಲೀಂ ಅಹ್ಮದ್ ಅವರು ಆಯ್ಕೆಯಾಗಿರುವಂತದ್ದು. ಹಂಗಾಮಿ ಸಭಾಪತಿ ಘೋಷಣೆ ಮಾಡ್ತಾರೆ. ಸಲೀಂ ಅಹ್ಮದ್ ಪರವಾಗಿ 38 ಮತಗಳು ಚಲಾವಣೆಯಾಗಿದೆ. ಚುನಾವಣೆ ಮೂಲಕ ಆಯ್ಕೆಯಾಗಿದ್ದುವಂಥದ್ದು ಸಲೀಂ ಅಹ್ಮದ್ ಅವರು. ಕಾಂಗ್ರೆಸ್ ಅಭ್ಯರ್ಥಿ ವಿರುದ್ಧವಾಗಿ 30 ಮತಗಳನ್ನ ಚಲಾವಣೆ ಮಾಡಲಾಗಿತ್ತು. ಸಭಾಪತಿ ಸ್ಥಾನದಲ್ಲಿ ಆಸೀನರಾಗಿರುವಂಥದ್ದು ಈಗ ಸಲೀಂ ಅಹ್ಮದ್ ಅವರು. ನೂತನ ಸಭಾಪತಿಗೆ ಬಸವರಾಜ್ ಹೊರಟ್ಟಿ ಅವರು ಕೂಡ ತಮ್ಮ ವಿಶಸ್ ಅನ್ನ ತಿಳಿಸಿದ್ದಾರೆ. ಬಸವರಾಜ್ ಹೊರಟ್ಟಿ ಅವರ ರಾಜೀನಾಮೆಯ ನಂತರದಲ್ಲಿ ಆಯ್ಕೆಯಾಗಿರುವಂತಹ ಹಿರಿಯ ಮುಖಂಡ ಮತ್ತೆ ಎಂಎಲ್ಸಿ ಸಲೀಂ ಅಹ್ಮದ್ ಅವರು ಈಗ ತಮ್ಮ ಸ್ಥಾನವನ್ನ ಅಲಂಕರಿಸುತ್ತಾ ಇರುವಂತದನ್ನ ನಾವು ಗಮನಿಸ್ತಾ ಇದ್ದೀವಿ. ಪ್ರತಿಯೊಬ್ಬರು ಅವರಿಗೆ ಶುಭಾಶಯಗಳನ್ನ ತಿಳಿಸ್ತಾ ಇದ್ದಾರೆ. ಚುನಾವಣೆ ಮೂಲಕ ಆಯ್ಕೆಯಾಗಿರುವಂತದ್ದು ಕರ್ನಾಟಕ ವಿಧಾನ ಪರಿಷತ್ತಿನ ನೂತನ ಸಭಾಪತಿಯಾಗಿ ಕಾಂಗ್ರೆಸ್ನ ಹಿರಿಯ ಮುಖಂಡರು ಮತ್ತೆ ಎಂಎಲ್ಸಿ ಆಗಿದ್ದಂತ ಸಲೀಂ ಅಹ್ಮದ್ ಅವರು ಆಯ್ಕೆಯಾಗಿದ್ದಾರೆ. ಇನ್ನು ಹಿರಿಯ ಸದಸ್ಯರಾದಂತಹ ಬಸವರಾಜ್ ಹೊರಟ್ಟಿ ಅವರು ತಮ್ಮ ಸಭಾಪತಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಹಿನ್ನೆಲೆಯಲ್ಲಿ ಈ ಹುದ್ದೆ ತೆರವಾಗಿತ್ತು. ಮುಂಗಾರು ಅಧಿವೇಶನದ ಭಾಗವಾಗಿ ನಡೆದಂತ ಈ ಒಂದು ಮಹತ್ವದ ಚುನಾವಣೆಯ ನಿರ್ಧಾರ ಆಗಿದ್ದಂಥದ್ದು ಸಲೀಂ ಅಹ್ಮದ್ ಅವರು ಆ ಸ್ಥಾನಕ್ಕೆ ಸೂಕ್ತ ಅಂತ ಹಾಗಾಗಿ ಆಯ್ಕೆ ಮಾಡಲಾಗಿದೆ. ವಿಧಾನಸಭೆಯ ಸ್ಪೀಕರ್ ಆಗಿ ಜಿಎಸ್ ಪಾಟೀಲ್ ಅವರನ್ನ ಆಯ್ಕೆ ಮಾಡಲಾಗಿದೆ. ಜಿಎಸ್ ಪಾಟೀಲ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಸ್ಪೀಕರ್ ಆಗಿ. ವಿಧಾನಸಭೆಯ ಸ್ಪೀಕರ್ ಆಗಿ ಜಿಎಸ್ ಪಾಟೀಲ್ ಅವರನ್ನ ಇದೇ ರೀತಿಯಾಗಿ ಅವರು ಚುನಾವಣೆ ಮೂಲಕ ಆಯ್ಕೆ ಮಾಡಬೇಕಾಗುತ್ತೆ. ಅದರ ವಿರೋಧವಾಗಿ ಅವರು ಆಯ್ಕೆ ಆಗಿರುವಂತದ್ದು ಮತ್ತೊಬ್ರು ಯಾರು ಕಾಂಪಿಟೇಟರ್ ಇಲ್ಲದೆ ಇರುವಂತಹ ಕಾರಣಕ್ಕೆ. ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದಿಂದ ಸಲೀಂ ಅಹ್ಮದ್ ಅವರು ಕಣಕ್ಕಿಳಿದಿರ್ತಾರೆ. ಅಂದ್ರೆ ಸಭಾಪತಿ ಸ್ಥಾನ ಅಂತ ನೋಡ್ತಾ ಹೋದಾಗ ಇನ್ನು ಬಿಜೆಪಿ ಜೆಡಿಎಸ್ ಮೈತ್ರಿಕೂಟದಿಂದ ಬಿಜೆಪಿಯ PH ಪೂಜಾರ್ ಅವರು ನಾಮಪತ್ರವನ್ನ ಸಲ್ಲಿಸಿದ್ರು. ಆದ್ರೆ ಆಯ್ಕೆ ಆಗಿರುವಂತದ್ದು ಸಲೀಂ ಅಹ್ಮದ್ ಅವರು. 38 ಮತಗಳು ಬಂದಿರುತ್ತೆ ಅವರು. ಇನ್ನು ಅಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಜಿಎಸ್ ಪಾಟೀಲ್ ಅವರು ಅವಿರೋಧವಾಗಿ ಸ್ಪೀಕರ್ ಆಗಿ ಆಯ್ಕೆಯಾಗಿದ್ದಾರೆ. ಇದೇ ಸಂದರ್ಭದಲ್ಲಿ ಅಧಿವೇಶನ ನಡೀತಾ ಇರುವಂತದ್ದು ಅದೇ ಹೊತ್ತಿನಲ್ಲಿ ಈ 2 ಖಾಲಿ ಇದ್ದಂತಹ ಅಥವಾ ಬಾಕಿ ಇದ್ದಂತಹ ತೆರವಾಗಿದ್ದಂತಹ ಸ್ಥಾನಗಳಿಗೆ ಈಗ ತುಂಬಾಗಿದೆ. ಸಭಾ ನಡವಳಿಕೆ ನಾನು ಹೇಳಿದ್ದೀನಪ್ಪ, ನಿಮ್ಮ ಇಷ್ಟ. ಸಭಾ ನಡವಳಿಕೆ ಸರ್ ಬನ್ನಿ ಸರ್, ಬನ್ನಿ ನೀವಿಲ್ಲ ಅವ್ರು ಬಿಡಿ. ಪ್ರಸ್ತಾವ ಮಾಡಿರೋದಾರೆ. ಬನ್ನಿ ಬನ್ನಿ ಸರ್, ಈಗ ಬನ್ನಿ ನೀವು ಈ ಕಡೆ ಬನ್ನಿ ಸರ್. ಹಾ ಬನ್ನಿ ಅಷ್ಟೇ. ಓಕೆ, ಅಭಿನಂದನೆಗಳು ಸರ್. ಒಳ್ಳೆದಾಗಲಿ. ಯಾರು ಹಸ್ಕೊಂಡು ಇರಬಾರ್ದು ಅಂತ ಹೇಳಿ ಕೊಟ್ಟಂತ ಭಾಗ್ಯಗಳಿದೆಯಲ್ಲ. ಸೊ ಇದಕ್ಕೆ ನಾವು ಬೇಕಾದಷ್ಟು ಪರಮೇಶ್ವರ್ ಸಾಹೇಬ್ರು ಮೆಡಿಕಲ್ ಕಾಲೇಜ್ ಇಟ್ಕೊಂಡಿದ್ದಾರೆ, ಬೇರೆ ಬೇರೆಲ್ಲ ಸಂಸ್ಥೆ ಇದ್ದಾರೆ. 13,940 ಡಾಕ್ಟರ್ಸ್ ನ ನಾವು ಪ್ರೊಡ್ಯೂಸ್ ಮಾಡ್ತಾ ಇದೀವಿ. ದಿ ಬೆಸ್ಟ್ ಡಾಕ್ಟರ್ಸ್ ಯಾರು ಪ್ರೊಡ್ಯೂಸ್ ಮಾಡ್ತಾ ಇದೀವಿ, ಹೊರಗಡೆ ದೇಶಕ್ಕೆ ಹೋಗ್ತಾ ಇದ್ದಾರೆ. ಬೆಸ್ಟ್ ಇಂಜಿನಿಯರ್ಸ್ ಪ್ರೊಡ್ಯೂಸ್ ಮಾಡ್ತಾ ಇದೀವಿ, ಹೊರಗಡೆ ದೇಶಕ್ಕೆ ಹೋಗ್ತಾರೆ. ಆದ್ರೂ ಕೂಡ ಇಲ್ಲಿ ಬರೀ ನಮ್ಮ ಕ್ಯಾಲಿಫೋರ್ನಿಯಲ್ಲಿ 13 ಲಕ್ಷ ಇಂಜಿನಿಯರ್ಸ್ IT ಪ್ರೊಫೆಷನ್ ಇದ್ದಾರೆ. ಆದ್ರೆ ಬೆಂಗಳೂರಿನಲ್ಲಿ 26 ಲಕ್ಷ ಇಂಜಿನಿಯರ್ಸ್ IT ಪ್ರೊಫೆಷನಲ್ ಕೆಲಸ ಮಾಡ್ತಾ ಇದ್ದಾರೆ. ಹಿಂಗೆ ಎಲ್ಲರನ್ನೂ ಕೂಡ ಆಕರ್ಷಣೆ ಮಾಡ್ತಾ ಇದೆ. ಸೊ ಇದಕ್ಕೆ ನಾವು ಬೇಕಾದಷ್ಟು ಟೌನ್ಗಳನ್ನ ನಿರ್ಮಾಣ ಮಾಡಬೇಕಾಗ್ತದೆ. ಸ್ಯಾಟಲೈಟ್ ಟೌನ್ಗಳು ನಿರ್ಮಾಣ ಮಾಡ್ತಾ ಇದೆ. ಆವತ್ತಿನ ಕಾಲದಲ್ಲಿ ಬೇಕಾದಷ್ಟು ಡಿಫರೆನ್ಸ್ ಬರ್ಬೋದು. ರಿಂಗ್ ರೋಡ್ಗಳ ವಿಚಾರ, ಈಗ ನೈಸು ರೋಡು, ಪಾಪ ದೇವೇಗೌಡರು ಸೈನ್ ಹಾಕಿದ್ರು, ನನ್ಗೆ ಬಹಳ ಸಂತೋಷ. ಇವತ್ತೇನೋ ಅವರು ಕೆಲವು ವಿಚಾರದಲ್ಲಿ ಮಾತಾಡ್ಬೋದು. ಆ ನೈಸ್ ರೋಡ್ ಇಲ್ಲ ಅಂದಿದ್ರೆ ಬೆಂಗಳೂರು ಏನಾಗ್ತಿತ್ತು? ಇಂಥದೆಲ್ಲ ಪರಿಸ್ಥಿತಿ ಇದೆ. ಇರ್ಲಿ, ಬೇಕಾದ್ರೆ ಏನೋ ಅನ್ಯಾಯ ಆಗಿದ್ರೆ, ಸರಿ ಇಲ್ಲದೆ ಹೋದ್ರೆ ಸರಿ ಮಾಡಕ್ ಹೋಗೋಣ. ಇವತ್ತು ಕುಮಾರಸ್ವಾಮಿ ಅವರು ಇವತ್ತು ಕೆಲವರು ವಿರೋಧ ಮಾಡ್ತಾ ಇರ್ಬೋದು, ಅವರೇ ವಿರೋಧ ಮಾಡ್ತಾರೆ. ಅವರೇ ಸೈನ್ ಮಾಡಿದ್ದು, ಬಹಳ ಒಳ್ಳೆ ಉದ್ದೇಶ ಇಟ್ಕೊಂಡು ಅವರು ಸೈನ್ ಮಾಡಿದ್ದಾರೆ. ಹಂಗೆ ಇದು ನಮ್ಮ ಯಡಿಯೂರಪ್ಪನವರು ಈ ದೇಶದ ರೈತರ ಬಗ್ಗೆ ಹಸಿರು ಟವಲ್ ಹಾಕೊಂಡು ಅದಕ್ಕೆ ಆದಂತ ಒಂದು ಸಪರೇಟ್ ಬಜೆಟ್ ಇಟ್ಕೊಂಡು
ಪ್ರತಿ ಹಂತದಲ್ಲೂ ಕೂಡ ಅವ್ರ ಕಾಲದಲ್ಲಿ ಅವ್ರಿಗೆ ಫುಲ್ ಟೈಮ್ ಸಿಕ್ಲಿಲ್ಲ, ಮಧ್ಯ ಕಟ್ಟಾಯ್ತು. ಆದ್ರೂ ಕೂಡ ಅವ್ರದೇ ಆದಂತ ಒಂದು ದೊಡ್ಡ ತ್ಯಾಗವನ್ನ ಕೂಡ ಮಾಡಿದ್ದಾರೆ. ನಮ್ಮ ಸಿದ್ದರಾಮಯ್ಯನವರು ಅನ್ನ ಹೊಟ್ಟೆ ಯಾರು ಹಸ್ಕೊಂಡು ಇರಬಾರ್ದು ಅಂತ ಹೇಳಿ ಕೊಟ್ಟಂತ ಭಾಗ್ಯಗಳಿದೆಯಲ್ಲ, ಬಹುಶಃ ಇದು ಇತಿಹಾಸ ಪುಟಕ್ಕೆ ಹೋಗ್ತದೆ. ದೇವರಾಜರಸು ಕೊಟ್ಟಂತದ್ದು ಅದು ಇತಿಹಾಸ ಪುಟಕ್ಕೆ ಹೋಗ್ತದೆ. ಎಸ್.ಎಂ. ಕೃಷ್ಣರವರು ITBT ಮಾಡಲಿಲ್ಲ ಅಂದ್ರೆ ಏನಾಗ್ತಿತ್ತು? ಇಲ್ಲಿರುವಂತ ಜ್ಞಾನ ಸಂಪತ್ತು ಇಡೀ ವಿಶ್ವದಲ್ಲೇ ಇವತ್ತು ಜನ ನೋಡ್ತಾ ಇದ್ದಾರೆ. ನಾನು ಆಗ್ಲೇ ಮೊನ್ನೆ ಪ್ರೈಮ್ ಮಿನಿಸ್ಟರ್ ಬಂದಾಗ ಕೂಡ ಕೊಂತ ಮಾಡ್ತಿದ್ರು. ಈಗ ಮೊದಲು ಬೆಂಗಳೂರು ಬಂದ್ಬಿಟ್ಟು ದೆಹಲಿಗೆ ಹೋಗ್ತಾ ಇದ್ದಾರೆ. ಅಂದ್ರೆ ವರ್ಲ್ಡ್ ಈಸ್ ಲುಕಿಂಗ್ ಥ್ರೂ ಬ್ಯಾಂಗ್ಳೂರ್, ಇಂಡಿಯಾ ಥ್ರೂ ಬ್ಯಾಂಗ್ಳೂರ್. ಇದನ್ನ ಪ್ರೈಮ್ ಮಿನಿಸ್ಟರ್ಗೆ ಹೇಳಿದೆ ನಾನು. ಸೊ ವಾಜಪೇಯಿ ಅವರು ಆ ಕ್ವಾಡ್ರಾಂಗಲ್ ಬಗ್ಗೆ ಮಾತಾಡಿದ್ರು, ಆ ರೋಡ್ ಬಗ್ಗೆ ಮಾಡಿದ್ರು. ದಟ್ ಇಸ್ ಎ ಗ್ರೇಟೆಸ್ಟ್ ಕಾಂಟ್ರಿಬ್ಯೂಷನ್ ದೇ ಹ್ಯಾವ್ ಡನ್, ಇರ್ರೆಸ್ಪೆಕ್ಟಿವ್ ಆಫ್ ಪೊಲಿಟಿಕಲ್ ಪಾರ್ಟಿ. ಆಲ್ ದಿ ಲೀಡರ್ಸ್, ಜವಾಹರ್ಲಾಲ್ ನೆಹರು ಕಾಲದಿಂದ ಹಿಡಿದು ಇಲ್ಲಿವರೆಗೂ ಯಾರು ಈ ದೇಶಕ್ಕೆ ಆಳ್ತಾ ಇದ್ದಾರೆ, ಅವ್ರದೇ ಆದಂತ ರೀತಿಯಲ್ಲಿ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ. ನಾನು ಯಾರ್ದು ಅನುಮಾನ ಮಾಡಕ್ ಹೋಗಲ್ಲ. ರಾಜಕಾರಣ ನನಗೆ ಬಹಳ ನೋವಾಗ್ತದೆ. ನಿಮ್ಮ ಸ್ಥಾನ